ನಾನು ಯೂಸ್ ಮಾಡ್ತಾ ಇರೋಂಥ ನೀರಿಂದ ಏನಾದರೂ ನನ್ನ ಕೂದಲು ಉದುರುತ್ತಾ ಇರ್ಬೋದಾ? ಮೋಸ್ಟ್ಲಿ ನಾನು ಶಾಂಪು ಸರಿಯಾಗಿರೋದನ್ನು ಯೂಸ್ ಮಾಡ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನನ್ನ ಕೂದಲು ಉದುರುತ್ತಾ ಇದೆ. ಮತ್ತೇನು ಮಾಡಿದ್ರೆ ನನ್ನ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೋಬೋದು? ಈ ರೀತಿ ಯೋಚನೆ ಮಾಡಿ ಮಾಡಿ ಅರ್ಧ ನಮ್ಮ ಕೂದಲು ಉದುರೋದು ಜಾಸ್ತಿ ಆಗ್ತಾ ಇದೆ. ಎಸ್, ಇದು ನಿಜ. ಸೊ ನಮ್ಮ ತಲೆಯಲ್ಲಿ ಯೋಚನೆಗಳು ಜಾಸ್ತಿ ಆದಷ್ಟು, ನಮಗೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ನಮ್ಮ ಕೂದಲು ಉದುರೋದು ಕೂಡ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ತಲೆನಲ್ಲಿರುವಂಥ ಆ ಯೋಚನೆನ ತುಂಬಾ ಈಸಿಯಾಗಿ ತೆಗೆದುಹಾಕುವಂಥ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಹಾಗೆಯೇ ಹೆಲ್ತ್ ಕೇರ್ ವಿಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಾತ್ರೂಮಲ್ಲಿ, ಬಾಚಣಿಕೆಯಲ್ಲಿ, ತಲೆ ದಿಂಬಿನ ಮೇಲೆ ಎಲ್ಲಂದ್ರೆ ಅಲ್ಲೇ ಕೂದಲು. ಕೆಲವೊಂದ್ಸರಿ ಶಾಂಪು ಮಾಡೋದಕ್ಕೂ ಭಯ ಆಗುತ್ತೆ ಅಲ್ವಾ? ಡೋಂಟ್ ವರಿ, ಕಾಸ್ಟ್ಲಿ ಪ್ರಾಡಕ್ಟ್ಗಳಿಂದ ಕೂಡ ಸಾಧ್ಯ ಆಗದೆ ಇರುವಂಥದ್ದು ಜಸ್ಟ್ ಹೋಮ್ ರೆಮಿಡೀಸಿಂದ ಖಂಡಿತ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ನಾವು ಒಂದು ಪ್ರಾಪರ್ ಆಗಿರುವಂಥ ರೂಟೀನನ್ನು ಫಾಲೋ ಮಾಡಲೇಬೇಕು. ಅದ್ರ ಜೊತೆ ಈ ರೆಮಿಡೀಸ್ಗಳನ್ನು ಯೂಸ್ ಮಾಡಿದ್ರೆ ನಮಗೆ 100ಕ್ಕೆ 100% ಅಷ್ಟು ರಿಸಲ್ಟ್ ಸಿಗೋದ್ರಲ್ಲಿ ನೋ ಡೌಟ್. ಪ್ರಾಪರ್ ರೂಟೀನ್ ಅಂತ ಬಂದರೆ ಅದರಲ್ಲಿ ಮೊದಲನೇದು ನಮ್ಮ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳೋದು, ಅಂದರೆ ಹೆಲ್ದಿ ಆಗಿರೋದನ್ನ ತಿನ್ನೋದು. ಹೆಲ್ದಿ ಆಗಿರೋದು ಅಂದ ತಕ್ಷಣ ಮತ್ತೆ ಕೆಲವೊಂದು ಡೌಟ್ಗಳು ಬರುತ್ತೆ. ಇದರಲ್ಲಿ ಪ್ರೋಟೀನ್ ರಿಚ್ ಇರುವಂಥ ಆಹಾರ ಸೇವಿಸಬೇಕು, ಹಾಗೆ ಹಣ್ಣು, ತರಕಾರಿ, ಸೊಪ್ಪು ಇಂಥದನ್ನೆಲ್ಲ ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಟ್ಸ್ ಕೂಡ ತುಂಬ ಮುಖ್ಯ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಕರೆಕ್ಟ್ ಆಗಿರುವಂಥ ಐಡಿಯಾ ಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಪ್ರೇಮಾ ಶಂಕರ್ ವ್ಲಾಗ್ಸ್ ಅಂತ. ಇದು ನನ್ನ ವ್ಲಾಗ್ ಚಾನಲು. ಅಲ್ಲಿ ನಾನು ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ನೀವು ಅದನ್ನು ರೆಫರ್ ಮಾಡ್ಕೋಬೋದು. ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವ ರೀತಿ ನಾವು ಹೆಲ್ದಿ ಆಗಿರೋಂಥ ರೂಟೀನನ್ನು ಫಿಕ್ಸ್ ಮಾಡ್ಕೋಬೋದು ಅಂತ. ಸೊ ಇದ್ರ ಜೊತೆ ಅಂದರೆ ಸೆಕೆಂಡ್ ಪಾಯಿಂಟ್ ಏನು, ಯೋಚನೆನ ಕಡಿಮೆ ಮಾಡಬೇಕಲ್ವಾ? ಯೋಚನೆ ಕಡಿಮೆ ಮಾಡಬೇಕು ಅಂದರೆ ನಾವು ನಮ್ಮನ್ನು ಯಾವುದ್ರಲ್ಲಾದರೂ ಒಂದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಅದು ಯೋಗ, ಎಕ್ಸಸೈಸ್ ಆಗಿರ್ಬೋದು, ಬುಕ್ಸ್ ಓದೋದು, ಅಥವಾ ಮ್ಯೂಸಿಕ್ನ ಕೇಳೋದು, ಅಥವಾ ನಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸಗಳನ್ನು ಮಾಡೋದು. ಇದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಯೋಚನೆ ಮಾಡೋದು ಕಡಿಮೆ ಆಗುತ್ತೆ, ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಈ 2 ಪಾಯಿಂಟನ್ನು ಮಿಸ್ ಮಾಡದೆ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಇರೋದೇ ಈ 2ರಲ್ಲಿ. ಥರ್ಡ್ ಒನ್ನು, ನೀವೇನಾದರೂ ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪೂನ ಯೂಸ್ ಮಾಡ್ತಾ ಇದ್ರೆ ಮೊದಲು ಅದನ್ನು ಸ್ಟಾಪ್ ಮಾಡಿ. ಅದ್ರ ಬದಲು ಮೈಲ್ಡ್ ಆಗಿರೋಂಥದ್ದು ಅಥವಾ ಆಮ್ಲರೀಟ, ಶೀಗೆಕಾಯಿ ಪೌಡರು ಅಥವಾ ಶಾಂಪೂ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಇದು ಯಾವುದು ಬೇಡ ಅಂದರೆ ಬೇಬಿ ಶಾಂಪೂನ ಯೂಸ್ ಮಾಡಿ, ಅದು ಸ್ವಲ್ಪ ಮಟ್ಟಿಗೆ ಸೇಫು. ಇನ್ನು ಫೋರ್ತ್ ಒನ್ ಬಂದರೆ 7ರಿಂದ 8 ಗಂಟೆವರೆಗೂ ಕಣ್ಣು ತುಂಬ ನಿದ್ದೆ ಮಾಡಬೇಕು. ಸೊ ಇದೆಲ್ಲದನ್ನು ಮಾಡಿ ನೀವು DIYಸನ್ನು ಯೂಸ್ ಮಾಡಿದ್ರಿ ಅಂದರೆ ಡೆಫಿನೆಟ್ ಆಗಿ ನಿಮಗೆ 100ಗೆ 100% ರಿಸಲ್ಟ್ ಸಿಗುತ್ತೆ. ಇದು ಯಾವುದನ್ನು ಮಾಡದೆ ಜಸ್ಟ್ ನಾವು DIYಸ್ ಅಂದರೆ ರೆಮಿಡೀಸ್ಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಡೆಫಿನೆಟ್ ಆಗಿ ನಿಮಗೆ 100ಗೆ 100% ರಿಸಲ್ಟ್ ಸಿಗಲ್ಲ. ಈಗ ನಮ್ಮ ಈ ಯೋಚನೆನ ಕಡಿಮೆ ಮಾಡುವಂಥ ಸಿಂಪಲ್ ಮೆಥಡ್ ಯಾವುದು ಅಂದರೆ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮೈಲ್ಡ್ ಶಾಂಪೂ ಜೊತೆ ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡುವಂಥ ಈ ರೆಮಿಡಿ ನಮ್ಮ ಹೇರ್ ಫಾಲನ್ನು ಆಟೋಮೆಟಿಕ್ ಆಗಿ ಕಡಿಮೆ ಮಾಡುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟ್ ಮೆಂತೆಕಾಳು. ಮೊದಲು 2 ಚಮಚದಷ್ಟು ಮೆಂತೆಕಾಳನ್ನು ನೀವು ನಾಳೆ ಹೇರ್ ವಾಶ್ ಮಾಡ್ತೀರಾ ಅಂದರೆ ಇವತ್ತು ಸಂಜೆ ಹಾಗೇನೆ ನೆನೆಸಿಟ್ಬಿಡಿ. ಬೆಳಿಗ್ಗೆ ಅಷ್ಟರಲ್ಲೇ ಇವೆಲ್ಲ ಚೆನ್ನಾಗಿ ನೆಂದಿರ್ತವೆ, ಈ ರೀತಿ ಮೆತ್ತಗಾಗಿರುತ್ತೆ ಅಲ್ವಾ? ಇದನ್ನು ಒಂದು ಪ್ಯಾನಲ್ಲಿ ಹಾಕಿ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕಬೇಕು. ಈರುಳ್ಳಿ ಅಲ್ಲ, ಜಸ್ಟ್ ಈರುಳ್ಳಿ ಸಿಪ್ಪೆನ ಈ ರೀತಿ ಹಾಕ್ಕೊಂಡು ಇದ್ರ ಜೊತೆಗೇನೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಗಳನ್ನು ಹಾಕಿದ್ಮೇಲೆ ನಾವಿಲ್ಲಿ ಯಾವ ಕಪ್ಪಲ್ಲಿ ಮೆಂತೆಕಾಳನ್ನು ನೆನೆಸಿಟ್ಟಿದ್ದೀವಲ್ವ, ಇದೇ ಕಪ್ ಅಳತೆನಲ್ಲೇ 3 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿ ನೀರಲ್ಲಿ ಕುದ್ದಾಗ ಈ 3 ಇಂಗ್ರೀಡಿಯೆಂಟ್ಗಳಲ್ಲಿರುವಂಥ ಸೂಪರ್ ಬೆನಿಫಿಟ್ಸು ನೀರಿಗೂ ಕೂಡ ಬರುತ್ತೆ. ನೀವಿಲ್ಲಿ ನೋಡ್ಬೋದು ನಾವು ಹಾಕಿರೋ ನಾರ್ಮಲ್ ನೀರಿನ ಕಲರು ಈಗ ಹೇಗೆ ಚೇಂಜ್ ಆಗಿದೆ ಅಂತ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ಮೆಂತೆಕಾಳಿನಲ್ಲಿ ಪ್ರೋಟೀನ್ ಮತ್ತು ನಿಕೋಟನಿಕ್ ಆಸಿಡ್ ಅನ್ನುವಂಥ ಪ್ರಾಪರ್ಟೀಸ್ಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವು ನಮ್ಮ ಕೂದಲು ಸ್ಟ್ರಾಂಗ್ ಮಾಡಿ ಕೂದಲು ಉದ್ರೋದು ಅಥವಾ ಮಧ್ಯದಲ್ಲಿ ಕಟ್ ಆಗುವಂತ ಸಮಸ್ಯೆನ ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ನೆತ್ತಿಯಲ್ಲಿ ಅಂದ್ರೆ ಸ್ಕಾಲ್ಪ್ ಅಲ್ಲಿ ಇಚ್ಚಿಂಗು, ಡ್ರೈನೆಸ್ ಇದ್ರೆ ಅದನ್ನ ಕಡಿಮೆ ಮಾಡಿ ಮಾಯಿಶ್ಚರ್ನ ಲಾಕ್ ಮಾಡಿಡುತ್ತೆ. ಸೊ ಹಾಗಾಗಿನೇ ಈ ಮೆಂತೆಕಾಳು ನಮ್ಮ ಕೂದಲು ಉದ್ದ ಮತ್ತೆ ದಪ್ಪ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈರುಳ್ಳಿ ಸಿಪ್ಪೆ, ಈ ಈರುಳ್ಳಿ ಸಿಪ್ಪೆನಲ್ಲಿ ಕ್ವರ್ಸಟೈನು, ಫಿನಾಲಿಕ್ ಆಸಿಡ್ಸ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾನೇ ಚೆನ್ನಾಗಿದ್ದಾವೆ. ಹಾಗಾಗಿ ನಮ್ಮ ಸ್ಕಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಈ ಈರುಳ್ಳಿ ಸಿಪ್ಪೆ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ ನ ಕೂಡ ಫಾಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಸ್ಕಾಲ್ಪ್ ಅಲ್ಲಿ ಇನ್ಫೆಕ್ಷನ್, ಡ್ಯಾಂಡ್ರಫ್ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಒನ್ ಕರಿಬೇವು. ಕರಿಬೇವಿನ ಬಗ್ಗೆ ಮತ್ತೆ ಸಪ್ರೇಟ್ ಆಗಿ ಹೇಳೋದೇ ಬೇಡ ಅನ್ಸುತ್ತೆ, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಬಿ, ಐರನು, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾನೇ ಚೆನ್ನಾಗಿದ್ದಾವೆ. ಹಾಗೇನೆ ಈ ಕರಿಬೇವು ಪ್ರೀ ಮೆಚೂರ್ ಗ್ರೇ ಹೇರ್ ಆಗುವಂತ ಚಾನ್ಸಸ್ನ ಕಡಿಮೆ ಮಾಡುತ್ತೆ.
ಹಾಗೆ ಡೆಡ್ ಸೆಲ್ಸ್ಗಳನ್ನು ಇದು ಈಸಿಯಾಗಿ ರಿಮೂವ್ ಮಾಡಿ ಹೊಸ ಹೇರ್ ಸೆಲ್ಸ್ಗಳು ಬರೋ ಥರ ಇದು ಮಾಡುತ್ತೆ. ಈಗ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಸೋಸಿರುವಂಥ ಈ ಮ್ಯಾಜಿಕಲ್ ವಾಟರ್ನ ಅರ್ಧದಷ್ಟು ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿದ್ದೀನಿ. ಉಳಿದಿರುವಂಥ ಅರ್ಧ ಈ ಮ್ಯಾಜಿಕಲ್ ವಾಟರ್ಗೆ ಜಸ್ಟ್ 2 ಚಮಚದಷ್ಟು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಶಾಂಪೂನ ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ನೀವು ಹೇರ್ ವಾಶ್ ಮಾಡಿ ನಿಮ್ಮ ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ ನೋಡಿ. ಹಾಗೇನೆ ಕ್ರಮೇಣ ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈ ಸ್ಪ್ರೇನ ನಾವು ಹೇರ್ ವಾಶ್ ಮಾಡಿದ್ಮೇಲೆ ಕೂದಲು ಇನ್ನೂ ಹಸಿ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಸ್ಕಾಲ್ಪಿಂದ ಹಿಡಿದು ಹೇರ್ ಲೆಂತ್ವರೆಗೂ ಕೂಡ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಹಾಗೆ ಗಾಳಿ ಅಥವಾ ಬಿಸಿಲಲ್ಲಿ ಕೂದಲನ್ನ ಒಣಗಿಸ್ಕೊಂಡ್ರೆ ಆಯಿತು. ಇನ್ನು ಉಳಿದಿರೋಂಥ ಈ ಸ್ಪ್ರೇನ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು, ತುಂಬ ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ. ಇದು ಬೆಸ್ಟ್ ಕಂಡೀಷ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಆದರೆ ನಮ್ಗೆ ಅದು ಕಂಫರ್ಟಬಲ್ ಇಲ್ಲ ಅನ್ನೋರಾದರೆ ಸೊ ನೀವು ಹೇರ್ ವಾಶ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಈ ಸ್ಪ್ರೇನ ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆ ಹಾಗೆ ಹೇರ್ ಲೆಂತಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಅಂದರೆ ನೀವು ಕಂಡೀಷ್ನರ್ನ ಹೇಗೆ ಯೂಸ್ ಮಾಡ್ತೀರಲ್ವಾ ಸೇಮ್ ಅದೇ ಥರನೇ. ಅದಾದಮೇಲೆ 5 ನಿಮಿಷ ಆದಮೇಲೆ ಜಸ್ಟ್ ಹೇರ್ ವಾಶ್ ಮಾಡಿ ಶಾಂಪೂ ಹಾಕಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ನಿಮಗೆ ಈ 2 ಮೆಥಡಲ್ಲಿ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಈ ಮೆಥಡನ್ನು ನೀವು ವಾರದಲ್ಲಿ 2 ಸಾರಿ ಕಂಟಿನ್ಯೂಸ್ ಆಗಿ 2 ತಿಂಗಳು ಯೂಸ್ ಮಾಡಿ ನೋಡಿ, ಹೇಗೆ ನಿಮ್ಮ ಕೂದಲಿದ್ರು ಅಂತ ಸಮಸ್ಯೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಆಗಲಿ ಒಂದು ದಿನದಲ್ಲಿ ಮ್ಯಾಜಿಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ರೆಗ್ಯುಲಾರಿಟಿ ಇಂಪಾರ್ಟೆಂಟು, ಅಂದರೆ ಕನ್ಸಿಸ್ಟೆನ್ಸಿ ವಿನ್ಸ್ ದ ಮ್ಯಾಚ್ ಅನ್ನೋದನ್ನು ಕೇಳಿದ್ದೀರಾ ಅಲ್ವಾ. ಸೊ ಅದೇ ಥರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. ಸೊ ನಾನು ಹೇಳೋದಕ್ಕಿಂತ ನೀವು ಯೂಸ್ ಮಾಡಿದಾಗ್ಲೇ ಇದ್ರ ಬಗ್ಗೆ ನಿಮಗೆ 100% ನಂಬಿಕೆ ಬರೋದು. ಸೊ ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಂಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.